ಸರ್, ಹಾಸನದಲ್ಲಿ ಹುಟ್ಟಿ ಬೆಳೆದು ಪಿ ಯು ನಂತರ ಬೆಂಗಳೂರಿಗೆ ಕಾಲಿಟ್ಟು ಇಲ್ಲಿಂದ ಇಸ್ರೋದ ಕಡೆಗೆ ತಮ್ಮ ಪ್ರಯಾಣ ಆರಂಭ ಆಗತ್ತೆ. ತಮ್ಮ ಮೊದಲ ದಿವಸಗಳನ್ನು ನೆನಪು ಮಾಡ್ಕೊಳ್ಳೋದಿದ್ರೆ, ತಮ್ಮ ಬಾಲ್ಯದ ಬಗ್ಗೆ ನೆನಪು ಮಾಡ್ಕೊಳ್ಳೋದಿದ್ರೆ, ತಂದೆ ಅಡ್ವೊಕೇಟ್ ಆಗಿದ್ದಂಥವರು, ಯಾವ ಸ್ವರೂಪದ ಬಾಲ್ಯ ತಮ್ಮದಿತ್ತು? ನಾನು ಹಾಸನದಲ್ಲಿ ಹುಟ್ಟಿದ್ದು. ನಮ್ಮ ತಂದೆಯವರು ಎಸ್ ಮಲ್ಲಪ್ಪ ಅಂತ ಅಡ್ವೊಕೇಟ್ ಆಗಿದ್ದರು. ನಮ್ಮ ತಾಯಿ ಶಾಂತಾದೇವಿ ಅಂತ. ನಮ್ಮದು ಒಂದು ದೊಡ್ಡ ಕುಟುಂಬ. ಆಗಿನ ಸಂದರ್ಭದಲ್ಲಿ ನಮಗೆ ಸ್ವಾತಂತ್ರ್ಯ ಬರೋಕ್ಕೆ ಒಂದು ಟರ್ಮ್ ಮುಂಚೆ ನಮ್ಮ ತಂದೆಯವರು ಹಾಸನದಲ್ಲಿ ಮುನ್ಸಿಪಲ್ ಪ್ರೆಸಿಡೆಂಟ್ ಆಗಿದ್ದರು. ಜೊತೆಗೆ ಸ್ವಾತಂತ್ರ್ಯ ಬಂದಮೇಲೆ ಒಂದು ಟರ್ಮು ಇದ್ದವರು ಅವರು. ಅಂದರೆ ನಮ್ಮದು ಜಾಯಿಂಟ್ ಫ್ಯಾಮಿಲಿ ಇದ್ದಿದ್ದರಿಂದ ದೊಡ್ಡ ಫ್ಯಾಮಿಲಿ. ನಮ್ಮ 5 ಜನ ಅಕ್ಕ ತಂಗಿಯರು, 4 ಜನ ಅಣ್ಣ ತಮ್ಮದಿರು, ಒಟ್ಟು 9 ಜನದ ಇದು. ನಾನು ಕೊನೆ ಮಗ. ನನಗಿನ ಒಬ್ಬಳು ಚಿಕ್ಕವಳು ತಂಗಿ. ಸೊ ನಾವು ಬಾಲ್ಯದಲ್ಲಿ ನೋಡಿದ್ರೆ ಇವತ್ತಿನ ಪ್ರಪಂಚಕ್ಕೂ ಅವತ್ತಿನ ಪ್ರಪಂಚಕ್ಕೂ ಅಜಗಜಾಂತರ ವ್ಯತ್ಯಾಸ. ಆವಾಗ ನಮಗೆ ಎಷ್ಟು ಸ್ವಾತಂತ್ರ್ಯ ಇರ್ತಾಯಿತ್ತು ಅಂದರೆ, ನೀವು ಸ್ಕೂಲಿಂದ ಬಂದು ಬ್ಯಾಗ್ ಒಂದು ಕಡೆ ಮೂಲೆಗೆ ಹೋಗಿ ಆಚೆ ಆಟ ಆಡ್ಕೊಂಡು ಏನು ಬೇಕಾದ್ರೂ ಮಾಡ್ಕೊಂಬರ್ಬೋದು. ನೀವು ಏನೆಲ್ಲ ಮಾಡ್ತಿದ್ದೀರಾ ಅನ್ನೋದನ್ನು ಅಷ್ಟೊಂದು ಪ್ರಶ್ನೆ ಮಾಡಿ ಅಥವಾ ಅದಕ್ಕೆ ಪ್ರಶ್ನೆ ಮಾಡುವಂಥ ಅವಕಾಶಗಳೇನಿರ್ತಿರಲಿಲ್ಲ. ಆದರೆ ನಮಗೆ ನಮ್ಮ ಚಿಕ್ಕನ್ನಲ್ಲಿ ಯಾವ ರೀತಿ ಒಂದು ಬಾಲ್ಯದ ವಾತಾವರಣ ಇತ್ತು ಅಂದರೆ, ನಮ್ಮ ತಂದೆಯವರು ಅಡ್ವೊಕೇಟ್ ಆಗಿದ್ದರಿಂದ ಕಕ್ಷಿದಾರರು ಬರೋರು, ಮನೆಯಲ್ಲೂ ಒಂದು ಆಫೀಸ್ ಇತ್ತು. ಜೊತೆಗೆ ನಮ್ಮ ತಾಯಿಯನ್ನು ಸಾಕ್ದವ್ರು, ಶಾಂತಾದೇವಿ ಅಂತ ನಮ್ಮ ತಾಯಿ ಹೆಸರು, ಅವರು ಸಾಕ್ತಾಯಿ ನೀಲಮ್ಮ ಅಂತ. ಅವ್ರದ್ದು ಲಾಸ್ಟ್ ಅವ್ರ ಹಸ್ಬೆಂಡ್ ತುಂಬ ಮುಂಚೆನೇ ಹೋಗಿದ್ರಿಂದ ಸಮಾಜದಲ್ಲಿ ಒಂದು ಅಕ್ಕನ ಬಳಗ ಅಂತ ಒಂದು ಸಂಘನ ಕಟ್ಟಿದ್ರು. ಮನೆಗೆ ಹೋಗಿ ದುಡ್ಡು ಕಲೆಕ್ಟ್ ಮಾಡಿ, 4 ಆಣಿ 2 ಆಣಿ ಆ ರೀತಿ ಕಲೆಕ್ಟ್ ಮಾಡಿ ಒಂದು ಅಕ್ಕನ ಬಳಗ ಅಂತ ಒಂದು ಸಂಸ್ಥೆಯನ್ನು ಕಟ್ಟಿದಾಗ ನಮ್ಮ ತಾಯಿಯವರು ಅದರಲ್ಲಿ ಸೆಕ್ರೆಟರಿ ಕೂಡ ಆಗಿದ್ದರು. ಸೊ ಆ ಸಂದರ್ಭದಲ್ಲಿ ನಮಗೆ ಅವರಿಗೆ ಸಹಾಯ ಮಾಡೋ ರೀತಿಯಲ್ಲಿ ಕೆಲಸ ಮಾಡೋದು, ಜೊತೆಗೆ ಸಮಾಜದ ಬಗ್ಗೆ ಒಂದು ರೀತಿಯ ಅನುಭವ, ಏನೆಲ್ಲ ನಡೆಯುತ್ತೆ ಸಮಾಜದಲ್ಲಿ ಅಂತ ತಿಳ್ಕೊಳ್ಳೋದಕ್ಕೆ. ಜೊತೆಗೆ ಹಾಸನದಲ್ಲಿ ಪ್ರತಿ ಡಿಸೆಂಬರ್ನಲ್ಲಿ ದನದ ಜಾತ್ರೆ ಎಕ್ಸಿಬಿಷನ್ ನಡೆಯೋದು. ಆ ಎಕ್ಸಿಬಿಷನ್ ನಡೆಯೋ ಸಮಯದಲ್ಲಿ ಈ ಅಕ್ಕನ ಬಳಗದಿಂದ ಏನಾದ್ರು ಒಂದು ಪ್ರೋಗ್ರಾಮ್ಗಳು, ಡ್ರಾಮಾಗಳು ಇದೆಲ್ಲ ಮಾಡಿಸೋರು. ಸೊ ಆ ರೀತಿ ನನಗೂ ಜ್ಞಾಪಕ ಇದೆ. ಒಂದು ಸರಿ ಇಂಡಿಯಾ ಇಂಗ್ಲೆಂಡ್ ಕ್ರಿಕೆಟ್ ಮ್ಯಾಚ್ ನಡೀತಾ ಇತ್ತು. ಬೂದಿ ಕುಂದರನ್ ಒಂದೇ ದಿನದಲ್ಲಿ 175 ರನ್ ಹೊಡೆದಿದ್ದು. ಅದರದ್ದು ಎಕ್ಸಿಬಿಷನ್ನಲ್ಲಿ ಸಾಯಂಕಾಲ ಒಂದು ರಿಸ್ಯೂಮ್ ಈ ಥರ ಒಂದು 10 ನಿಮಿಷದ ಸಮರಿ ಅದನ್ನು ಮಾಡಿದ್ದು. ಜೊತೆಗೆ ಡ್ರಾಮಾಗಳಲ್ಲಿ ಪಾಠ ಮಾಡ್ತಾ ಇದ್ದಿದ್ದು. ಜೊತೆಗೆ ನಮ್ಮ ಅಣ್ಣಂದೊಂದು ಹೈಸ್ಕೂಲ್ನಲ್ಲಿ ಜರಾಸಂಧವಧೆ ಅಂತ ಒಂದು ಡ್ರಾಮಾ ಆಯಿತು. 12-13 ಜನ 2 ಗಂಟೆಗಳ ಕಾಲ ಒಂದು ಡ್ರಾಮಾ ಮಾಡಿದ್ರು. ಅದನ್ನು ನೋಡ್ಕೊಂಬಂದ್ಮೇಲೆ ನಾನು ಅದರದ್ದು ಏಕಪಾತ್ರ ಅಭಿನಯ ಮಾಡ್ತಾ ಇದ್ದೆ. ಅಂದರೆ ಇದ್ರ ಜೊತೆಗೆ ಮನೆಯಲ್ಲಿನೂ ದೊಡ್ಡ ಎಲ್ಲ ವಾರದ ಅನ್ನಕ್ಕೆ ಬರೋರು, ಜೊತೆಗೆ ನಮ್ಮ ಚಿಕ್ಕಪ್ಪ ಅವ್ರದ್ದು ಕಾಫಿ ಎಸ್ಟೇಟ್ ಎಲ್ಲ ಇದೆ, ಬೇಲೂರು, ಬಿಕ್ಕೋಡು, ಬಂದಳ್ಳಿ, ಅದರ ಹತ್ರ. ಅವರು ಎಲ್ಲ ಯಾಕೆಂದರೆ ಹಾಸನದಲ್ಲಿ ಟೌನ್ ಆಗಿದ್ದರಿಂದ ಬಂದು ಓದೋದಕ್ಕೆ. ಅಂದರೆ ಆಲ್ಮೋಸ್ಟ್ ಒಂದು ದೊಡ್ಡ ಛತ್ರದ ಥರ ಇತ್ತು ನಮ್ಮ ಮನೆ ಅಂತ ತಿಳ್ಕೊಬೋದು. ನಮಗೆ ಎಲ್ಲ ಕ್ಷೇತ್ರಗಳಲ್ಲೂ ಎಲ್ಲದರಲ್ಲೂ ಆಸಕ್ತಿ ತೊಗೊಂಡು ಮುಂದುವರಿಬೇಕು ಅನ್ನೋ ರೀತಿಯಲ್ಲಿ ನಮ್ಮ ತಂದೆಯವರು ಹೇಳ್ತಾ ಇದ್ದಿದ್ದು, ಡಿಗ್ನಿಟಿ ಆಫ್ ಲೇಬರ್ ತುಂಬ ಇಂಪಾರ್ಟೆಂಟು. ನೀವು ಅದಕ್ಕೆ ಯಾವುದೇ ಕೆಲಸ ಮಾಡಬೇಕಾದ್ರೂ ಅವ್ರ ಏನು ಕೆಲಸ ಮಾಡ್ತಾ ಇರೋದ್ರಿಂದ ಮೇಲೆ ಅವ್ರನ್ನ ಡಿಟರ್ಮಿನ್ ಮಾಡಬಾರ್ದು. ಅವ್ರು ಯಾವ ರೀತಿ ಮಾಡ್ತಾರೆ, ಡಿಗ್ನಿಟಿ ಆಫ್ ಲೇಬರ್ಗೆ ಬೆಲೆ ಕೊಡಬೇಕು. ಜೊತೆಗೆ ಮನೆಯಲ್ಲೂ ಎಲ್ಲ ಕೆಲಸಗಳು, ನಮ್ಮದು ದೊಡ್ಡ ಬಾವಿ, ಕಿಚನ್ ಗಾರ್ಡನ್ ಇತ್ತು. ಬಾವಿಯಿಂದ ನೀರು ಸೇದಿ ತುಂಬಿಸ್ಕೋಬೇಕು. ಜೊತೆಗೆ ಮನೆಯಲ್ಲಿ ಹಸು ಕರು ಎಲ್ಲ ಇರೋದು, ಹಾಲು ಕರಿಯೋದು. ಅಂದರೆ ಒಂದು ರೀತಿಯಲ್ಲಿ ಸಮಗ್ರವಾದ ಬೆಳವಣಿಗೆಗೆ ಒಂದು ಅವಕಾಶ ಇತ್ತು ಅಂತ ಹೇಳ್ಬೋದು. ನಮ್ಮ ಆರಂಭಿಕ ಶಾಲೆ ನಿಮ್ಮದು ಸರ್ಕಾರಿ ಶಾಲೆಯಲ್ಲೇ ನಮ್ದು ಮಿಡಲ್ ಸ್ಕೂಲಲ್ಲಿ ನಾರ್ದರ್ನ್ ಎಕ್ಸ್ಟೆನ್ಷನ್ ಮಿಡಲ್ ಸ್ಕೂಲ್ ಅಂತ, ಆಮೇಲೆ ಹೈಸ್ಕೂಲ್ನಲ್ಲಿ ಮುನ್ಸಿಪಲ್ ಹೈಸ್ಕೂಲ್ ಅಂತ, ಮುನ್ಸಿಪಲ್ ಹೈಸ್ಕೂಲ್ನಲ್ಲೇ ಓದಿದ್ದು ಅವಾಗ ಅಲ್ಲಿ. ಸೊ ಎಲ್ಲ ಕನ್ನಡದಲ್ಲೇ 5ನೇ ತರಗತಿವರೆಗೂ ಕನ್ನಡದಲ್ಲೇ ಓದಿದ್ದು. ಆಮೇಲೆ ಇಂಗ್ಲೀಷ್ ಮೀಡಿಯಮ್ ಇದರಲ್ಲಿ ಮಾಡಿದ್ದು. ಆಗಲೂ ಕೂಡ ನಮ್ಮ ಮನೆಯಲ್ಲಿ ಇನ್ನೊಂದು ಏನಿತ್ತು ಅಂದರೆ, ಆಟ ಆಡೋದಕ್ಕೆಲ್ಲ ಅವಕಾಶ ಇತ್ತು. ಎಲ್ಲ ಥರದ ಆಟಗಳು ಆಡ್ತಾಯಿದ್ವಿ. ಜೊತೆಗೆ ನಮ್ಮ ಮನೆಯಲ್ಲಿ ನಮ್ಮ ದೊಡ್ಡಣ್ಣ ಅವರು
ಅವರು ತುಂಬ ಒಂಥರ ಇನ್ನೋವೇಟಿವ್. ಒಂದು ಉದಾಹರಣೆ ಕೊಡಬೇಕು ಅಂದರೆ, ಹಂಚಿನ ಮನೆಗಳಲ್ಲಿ ಸಾಮಾನ್ಯವಾಗಿ ಎಲ್ಲರೂ ಒಂದು ಕಡೆ ತೂತ ಇದ್ದೇ ಇರುತ್ತೆ. ಹೌದು. ನಾವೇನು ಮಾಡ್ತಾ ಇದ್ವಿ ಅವಾಗ, ಎಲ್ಲ ಕಿಟಕಿಗಳನ್ನ ಕ್ಲೋಸ್ ಮಾಡಿ ಒಂದು ಡಾರ್ಕ್ ಸ್ಪೇಸ್ ಕ್ರಿಯೇಟ್ ಆಗುತ್ತಲ್ಲ, ಹೌದು, ಆವಾಗ ಸೂರ್ಯನ ಬೆಳಕಿಂದ ಒಂದು ಶಾಫ್ಟ್ ಬರುತ್ತೆ, ಹೌದು, ಎಲ್ಲಿ ತೂತ ಇರುತ್ತೆ. ಆ ಶಾಫ್ಟ್ನ ಒಂದು ಕನ್ನಡಿ ಇಟ್ಟು, ಕನ್ನಡಿಯಿಂದ ಗೋಡೆ ಮೇಲೆ ಪ್ರೊಜೆಕ್ಟ್ ಆಗುತ್ತೆ. ಹೌದು. ಆವಾಗ ಅದ್ರ ಮಧ್ಯೆ ಒಂದು ಟ್ರಾನ್ಸ್ಲೂಸೆಂಟ್ ಪೇಪರ್ ಅಥವಾ ಟ್ರಾನ್ಸ್ಪೆರೆಂಟ್ ಇಟ್ಕೊಂಡು ಅದ್ರ ಮೇಲೆ ಏನು ಬರಿತೀವಿ ಅದು ಅದ್ರ ಮೇಲೆ ಪ್ರೊಜೆಕ್ಟ್ ಆಗುತ್ತೆ. ಇದು 60ರ ಇಸ್ವಿ ಸಮಯ, ಓವರ್ ಹೆಡ್ ಪ್ರೊಜೆಕ್ಟರ್ಸು ಎಲ್ಲ ಏನು ನೋಡಿಲ್ಲ ನಾವು. ಅಂಥ ಸಮಯದಲ್ಲಿ ಈ ರೀತಿಯ ಒಂದು ಪ್ರೊಜೆಕ್ಷನ್ ಮಾಡಿ, ಆ ಪ್ರೊಜೆಕ್ಷನ್ ಮೇಲೆ ಕೂಡ ಹೇಗೆ ಅದನ್ನು ಮೂವಿ ಥರ ಅನಿಮೇಷನ್ ಮಾಡೋದಕ್ಕೆ, ಈಗ ನಾವು ಎಷ್ಟೋ ಸರಿ ಪುಸ್ತಕಗಳಲ್ಲಿ ಈ ಹ್ಯಾಂಗ್ ಮ್ಯಾನ್ ಥರ ಚಿತ್ರಗಳು ಬರೆದು ಫ್ಲಿಪ್ ಮಾಡಿದಾಗ ಮೂಮೆಂಟ್ಸ್ ಆಗುತ್ತೆ ನೋಡಿ, ಆ ಥರದ್ದು ಮಾಡೋ ಹಾಗೆ ಒಂದು ರೀಲ್ ಥರ ಮಾಡ್ಕೊಂಡು ಅದನ್ನು ಹಿಂಗೆ ಸುತ್ತುತ್ತಾ ಇದ್ದರೆ ನಿಧಾನಕ್ಕೆ ಅದು ಸ್ಕ್ರೀನ್ ಮೇಲೆ ಬರೋದು. ಅಂದರೆ ಇದು ಒಂದು ರೀತಿಯಲ್ಲಿ ಮನೆಯಲ್ಲಿ ಸಿಗುವಂಥ ಸೌಲಭ್ಯಗಳನ್ನು ಉಪಯೋಗಿಸ್ಕೊಂಡು ಪ್ರೊಜೆಕ್ಷನ್ ಏನು, ಓವರ್ ಹೆಡ್ ಪ್ರೊಜೆಕ್ಟರ್ ನೋಡಿದ್ದೆ ನಾವು ಕೆಲ್ಸಕ್ಕೆ ಬಂದಿದ್ದ ಟೈಮಲ್ಲಿ. ಸಂಶೋಧಕರು ಅವಾಗಲೇ ಬಾಲ್ಯದಲ್ಲಿ. ಇನ್ನೊಬ್ರು ಅಣ್ಣ ಶರತ್ ಕುಮಾರ್ ಅಂತ, ಅವ್ರಿಗೆ ಒಂದು ಆಸಕ್ತಿ ಏನು ಅಂದರೆ ಈ ಕೆಮಿಸ್ಟ್ರಿ ಇದ್ರದ್ದೆಲ್ಲ. ಓಕೆ. ಒಂದು ಬಾಕ್ಸಲ್ಲಿ ಬೀಕರ್ಗಳು ಇದು ಎಲ್ಲ ಇಟ್ಕೊಂಡು ಪೊಟ್ಯಾಷಿಯಂ ಪರ್ಮಾಂಗನೇಟ್, ಸಲ್ಫರು, ಆ ಥರದ್ದೆಲ್ಲ ಎಕ್ಸ್ಪೆರಿಮೆಂಟ್ ಮಾಡೋದು. ಅಂದರೆ ಒಂದು ರೀತಿಯಲ್ಲಿ ಏನು ಹೇಳೋಕ್ಕೆ ಪ್ರಯತ್ನ ಪಡ್ತಾ ಇದ್ದೀನಿ ಅಂದರೆ, ನಮಗೆ ಜೀವನದ ಎಲ್ಲ ರೀತಿಯ ಅವಕಾಶಗಳನ್ನು ನಾವೇ ಕಂಡುಹಿಡ್ಕೊಳ್ಳೋದಕ್ಕೆ ಅವಕಾಶ ಇತ್ತು ಅಂತ, ಎಕ್ಸ್ಪ್ಲೋರ್ ಮಾಡೋದಕ್ಕೆ. ಜೊತೆಗೆ ರಾತ್ರಿ ಹೊತ್ತು ಆಕಾಶದಲ್ಲಿ ನಕ್ಷತ್ರಗಳು ನೋಡಿದಾಗ ಸಮೂಹ, ಕಾನ್ಸ್ಟಿಲೇಷನ್ ಅಂದರೆ ಏನು, ಇದೇನು. ಜೊತೆಗೆ ನಮ್ಮ ತಾಯಿಯವರು, ನಾವು ಚಿಕ್ಕಂದಲ್ಲಿ ಕತೆಗಳೆಲ್ಲ ಎಲ್ಲರ ಮನೆಯಲ್ಲೂ ಇದ್ದೇ ಇರೋದು, ಕತೆಗಳ ಮೂಲಕ ಸಾಕಷ್ಟು ಮಾಹಿತಿ. ಜೊತೆಗೆ ನಮ್ಮ ಮನೆಯಲ್ಲಿ ದೊಡ್ಡ ಮನೆ ಇದರಿಂದ ಎಲ್ಲರೂ ಹಂಚ್ಕೊಂಡು ಕೆಲಸ ಮಾಡ್ತಾ ಇದ್ದಿದ್ದು. ಸೊ ಈ ರೀತಿ ನೋಡಿದಾಗ ಒಂದು ಸಮಗ್ರವಾಗಿ ಎಲ್ಲ ರೀತಿಯ ಬೆಳವಣಿಗೆಗೆ ನಮ್ಮ ಸ್ಕೂಲ್ಗಳಲ್ಲೂ ನಾವು ಎಲ್ಲ ರೀತಿಯ ಇದು ಆ್ಯಕ್ಟಿವಿಟೀಸಲ್ಲಿ ಪಾರ್ಟಿಸಿಪೇಟ್ ಮಾಡ್ತಾಯಿದ್ವಿ. ರೆಸಿಟೇಷನ್ ಕಾಂಪಿಟೇಷನ್ ಇರ್ಬೋದು, ಡ್ರಾಮಾ, ಸ್ಪೋರ್ಟ್ಸು, ಹಾಗೆ. ಸೊ ಈ ರೀತಿಯ ಒಂದು ವಾತಾವರಣದಲ್ಲಿ ಒಂದು ದೊಡ್ಡ ಮನೆಯಲ್ಲಿ ಬೆಳೆದಂತ ಮಗ ಬಾಲ್ಯದಲ್ಲಿ ಸಣ್ಣದಿದ್ದಾಗ ಗಲಾಟೆ ಮಾಡ್ತಿದ್ಕೊಂಡು ಬೇಗನೆ ಶಾಲೆಗೆ ಸೇರಿಸಿದ್ರ. ಅದರಿಂದಾಗಿ PUCಯಲ್ಲಿ ಮೆಡಿಕಲ್ಗೆ ಹೋಗೋರು ನಂತರ ಸೈನ್ಸ್ ಕಡೆಗೆ ಹೋಗೋಂಗಾಯ್ತಂತೆ. 16 ವರ್ಷಕ್ಕಿಂತ ಮೊದಲೇ PUC ಮುಗಿಸ್ಕೊಂಡಿದ್ರಿ. ಇಲ್ಲ, ಬೇಗ ಅಂತೇನು ಸೇರಿಸಿರ್ಲಿಲ್ಲ. ಅದು ಒಂದು ರೀತಿನಲ್ಲಿ ಏನಾಯ್ತು ಅಂದರೆ 8th ಸ್ಟ್ಯಾಂಡರ್ಡು 7th ಸ್ಟ್ಯಾಂಡರ್ಡು ಮರ್ಜ್ ಆಯ್ತು ಒಂದು. ಓಕೆ. ಆ ಮರ್ಜ್ ಆದಾಗ ನಾವು 7th ಇಂದ ಬಂದ್ವಿ. ಸೊ ಅದು ಒಂದು ವರ್ಷ ಒಂದು ರೀತಿನಲ್ಲಿ ಇದಾಯ್ತು. ಅಂದರೆ ಬೇರೆ ನಾವು ಅಷ್ಟು ಗಲಾಟೆ ಅಂತ ಏನಿರ್ತಿರ್ಲಿಲ್ಲ, ಅಂದರೆ ನಾರ್ಮಲ್ ಮಕ್ಕಳ ಥರ ಜೊತೆಯಲ್ಲಿ ಇದು ಮಾಡ್ಕೊಂಡು ಬಂದಿದ್ದೆ. ಆದರೆ PUCಯಲ್ಲಿ ಇನ್ನು 16 ವರ್ಷ ತುಂಬಕ್ಕೆ ಮುಂಚಿತವಾಗಿ PUC ಮುಗಿಸಿದಿತ್ತು. ಹಾಗಾಗಿ ಮೆಡಿಕಲ್ ಕಡೆಗೆ ಹೋಗಬೇಕು ಅಂತ ತಮ್ಮ ಆಸಕ್ತಿಯ ಕ್ಷೇತ್ರ ಮೆಡಿಕಲ್. ಅವಾಗ ನಾನು PUC ಸೇರಿದಾಗ ಅವಾಗ PCB ಅಂತ ಇದ್ದಿತ್ತು. ಹೌದು. ಫಿಸಿಕ್ಸ್, ಕೆಮಿಸ್ಟ್ರಿ, ಬಯಾಲಜಿ ತೊಗೊಂಡ್ರೆ ಮಾತ್ರ ಇದಕ್ಕೆ ಹೋಗೋಕ್ಕೆ. ಸೊ ನಾನು PUCನಲ್ಲಿ PCB ತೊಗೊಂಡಿದ್ದು. ಬಟ್ ಅದರಲ್ಲಿ ಆವಾಗ ಮೈಸೂರು ಯೂನಿವರ್ಸಿಟಿನಲ್ಲಿ ಆ PCBನಲ್ಲಿ ನನಗೆ ಹೈಯೆಸ್ಟ್ ಮಾರ್ಕ್ಸ್ ಬಂದಿತ್ತು. ಅಂದರೆ ಸಿಗೋದು ಮೆಡಿಕಲ್ ಸೀಟ್ ಗ್ಯಾರಂಟಿ ಇತ್ತು. ಆದರೆ ಅವಾಗಿನ ರೂಲ್ ಪ್ರಕಾರ 1ನೇ ಅಕ್ಟೋಬರ್ಗೆ 16 ವರ್ಷ ಕಂಪ್ಲೀಟ್ ಆಗಬೇಕಾಗಿತ್ತು. ನಾನು 22 ಅಕ್ಟೋಬರ್ ನನ್ನ ಡೇಟ್ ಆಫ್ ಬರ್ತ್ ಇದ್ದಿದ್ದು. ಸೊ ಅದರಿಂದ 22 ದಿನ ಶಾರ್ಟೇಜ್. ಸೊ ಅದರಿಂದ ಆ ವರ್ಷ ಸಿಗ್ತಾ ಇರಲಿಲ್ಲ. ಸೊ ನಾನು ಅವಾಗ ಅಲ್ಲೇ ಹಾಸನಲ್ಲಿ BSc ಸೇರ್ಕೊಂಡಿದ್ದೆ CBZ. ಬಟ್ ನನಗೆ PUCನೇ ನ್ಯಾಷನಲ್ ಕಾಲೇಜಲ್ಲಿ ಬೆಂಗಳೂರಲ್ಲಿ ಓದಬೇಕು ಅಂತ ಒಂಥರ ಇಷ್ಟ ಇತ್ತು. ಕಾರಣಾಂತರದಿಂದ ಅದಾಗಿರಲಿಲ್ಲ. ಇವಾಗೇನಾಯಿತು, ಹೆಂಗೂ ಒಂದು ವರ್ಷ ಟೈಮ್ ಇದೆ ಅಂತ ಇದಾದಾಗ ಒಂದು ರೀತಿಯಲ್ಲಿ ಆ ವರ್ಷ ಬೆಂಗಳೂರಲ್ಲಿ ಫಿಸಿಕ್ಸ್ ಆನರ್ಸ್ ಅಂತ ಒಂದು ಹೊಸ ಕೋರ್ಸ್ನ ಮತ್ತೆ ತುಂಬ ವರ್ಷಗಳ ಗ್ಯಾಪ್ ಮೇಲೆ ಶುರು ಮಾಡಿದ್ರು. ಆ ಶುರು ಮಾಡಿದಾಗ ನ್ಯಾಷನಲ್ ಕಾಲೇಜ್ ಅವರು ಆನರ್ಸ್ ಕೋರ್ಸ್ನ ಶುರು ಮಾಡಿದ್ರು. ಸೊ ಆವಾಗ ಅಡ್ವರ್ಟೈಸ್ಮೆಂಟ್ ನೋಡಿದಾಗ ನಾನು ಅಪ್ಲೈ ಮಾಡಿದೆ, ಅಲ್ಲಿ ಸಿಕ್ತು. ಸೊ ಪರವಾಗಿಲ್ಲ ನೋಡೋಣ ಒಂದು ವರ್ಷ, ಆಮೇಲೆ ಮತ್ತೆ ಇದಕ್ಕೆ ಹೋದ್ರಾಯ್ತು ಅಂತ ಬಂದು ಸೇರಿಕೊಂಡೆ. ಅಲ್ಲಿ ಸೇರ್ಕೊಂಡ್ಮೇಲೆ ನನ್ನ ಜೀವನದ ದಿಶೆನೇ ಬದಲಾಯಿತು. ಯಾಕೆಂದರೆ ನರಸಿಂಹಯ್ಯನವರ ಒಂದು ಒಡನಾಟ. ನಾನು ಹಾಸ್ಟೆಲಲ್ಲೇ ಇದ್ದಿದ್ದಲ್ಲಿ, ಹಾಸ್ಟೆಲಲ್ಲೇ ಒಂದು ರೂಮಲ್ಲಿ ಇದ್ದಿದ್ದು. ಅದರಿಂದ ಅವ್ರನ್ನ ನೋಡೋದಕ್ಕೆ, ಅವ್ರನ್ನ ತುಂಬ ಸಮೀಪದಿಂದ ಅವ್ರ ಒಡನಾಟ ಎಲ್ಲ ಆಗಿದ್ದರಿಂದ ಒಂದು ರೀತಿಯಲ್ಲಿ ನಮ್ಮ ಜೀವನದ
ದಿಕ್ಕೆ ಬದಲಾಯಿತು ಅಂತ ಹೇಳ್ಬೋದು. ಎಚ್ ನರಸಿಂಹ ಅವರು ಹೇಗೆ ಇನ್ಸ್ಪೈರ್ ಆಗಿದೆ ಮತ್ತು ಅವ್ರಿಗೆ ಹೆಂಗೆ ಮಾರ್ಗದರ್ಶನ ಮಾಡ್ತೀವಿ? ನಾವು ಅವ್ರ ಬಗ್ಗೆ ಭಾಳಷ್ಟು ವಿಚಾರಗಳನ್ನ ತಿಳ್ಕೊಳ್ತೀವಿ, ಬಟ್ ನೀವು ನೇರ ವಿದ್ಯಾರ್ಥಿ ಆದ ಕಾರಣಕ್ಕೆ ಯಾವ ಸ್ವರೂಪದ ಮಾರ್ಗದರ್ಶನವನ್ನು ಅವರು ಮಾಡ್ತಾ? ಒಂದು ರೀತಿನಲ್ಲಿ ನೀವು ಅವಾಗ ನೋಡಿದ್ರೆ ಅವರು ಪೂರ್ತಿ ಅವ್ರು ಡ್ರೆಸ್ ಮಾಡ್ಕೊಳ್ಳೋ ರೀತಿನೇ, ಪಂಚೆ ಉಟ್ಕೊಂಡು ಬಿಳಿ ಡ್ರೆಸ್ ಹಾಕ್ಕೊಂಡು ಗಾಂಧಿ ಟೋಪಿ ಹಾಕ್ಕೊಂಡು ಇದು ಮಾಡೋರು. ಮಾತಿನಲ್ಲಿ ಎಲ್ಲ ತುಂಬ ಒಂಥರ ತುಂಬ ಸರಳವಾದ ಇದು ವ್ಯಕ್ತಿ, ತುಂಬ ಪ್ರೋತ್ಸಾಹ ಕೊಡೋರು, ಎಲ್ಲರಿಗೂ ಇನ್ಸ್ಪಿರೇಷನ್ ಮಾಡಿ ಮುಂದಕ್ಕೆ ಇದು ಮಾಡೋದಕ್ಕೆ. ನಾವು ಹಾಸ್ಟೆಲಲ್ಲಿದ್ದಾಗ ನಮ್ಗೆ ಇನ್ನೂ ಜ್ಞಾಪಕ ಇದೆ, ಒಂದಿನ ನಾವು ಟೆನ್ನಿಸ್ ಆಡ್ತಾ ಇದ್ವಿ ಜೊತೆಯಲ್ಲಿ, ಅವರು ಧೋತಿ ಉಟ್ಕೊಂಡ್ರೆ ಟೆನ್ನಿಸ್ ಆಡೋರು. ಅಂದರೆ ಎಲ್ಲ ಥರದಲ್ಲೂ ಪ್ರೋತ್ಸಾಹ ಮಾಡೋರು. ಜೊತೆಗೆ ಅವ್ರದ್ದು ಆ ಸಮಯದಲ್ಲಿ ಈ ರ್ಯಾಡಿಕಲ್ ಥಿಂಕಿಂಗ್ ಬಗ್ಗೆ ತುಂಬ ಒಂದು, ಆ ಸಮಯದಲ್ಲಿ ಅಬ್ರಹಾಂ ಕೂರ್ ಅಂತ ಒಬ್ಬರಿದ್ರು ಶ್ರೀಲಂಕಾದವರು, ಅವ್ರನ್ನ ಕರ್ಕೊಂಬಂದು ಅವ್ರ ಮೂಲಕ ಇದನ್ನ ಬಾಬಾಗಳಿಗೆಲ್ಲ ಸವಾಲಾಗ್ತಾ ಇದ್ರು. ಅವ್ರು ಹೇಳ್ತಾ ಇದ್ದಿದ್ದೇನು ಅಂದ್ರೆ, ನೀವ್ ಏಕ್ ಬರೀ ಒಂದು ಉಂಗುರ ಮಾಡ್ತೀರಾ, ಒಂದ್ ದೊಡ್ಡ ಕುಂಬಳಕಾಯಿ ಮಾಡಿ ಮ್ಯಾನಿಫೆಸ್ಟ್ ಮಾಡ್ಕೊಡಿ ಅಂತ. ನಿಮ್ಮನ್ನೊಂದು ಬಾಗಿಲು ಹಾಕಿರೋ ಒಂದು ಕೋಣಿಲು ಮುಚ್ಚಿಡ್ತೀವಿ, ನೋಡು ಬಾಗಿಲು ತೆಕ್ಕೊಂಡು ಹೊರಗಡೆ ಬನ್ನಿ ಅಂತ ಹೇಳುವಂತ ಸವಾಲು. ಒಂದು ಅದಕ್ಕೂ ಇನ್ನೂ ತುಂಬಾ ಸಿಂಪಲ್ ಅಂದ್ರೆ ಕುಂಬಳಕಾಯಿ, ನೀವು ಕೈಯೆಲ್ಲ ಒಂದು ಸಣ್ಣ ಸಣ್ಣ ಐಟಮ್ಸ್ ಮಾಡ್ತಿರಲ್ಲ, ಒಂದ್ ದೊಡ್ಡ ಕುಂಬಳಕಾಯಿ ತೆಗಿರಿ ನೋಡೋಣ ಅಂತ ಒಂದು ರೀತಿನಲ್ಲಿ. ಸೊ ಅಂದ್ರೆ ಒಂದು ವೈಚಾರಿಕತೆ, ಒಂದು ವೈಜ್ಞಾನಿಕ ಮನೋಭಾವದ ಬಗ್ಗೆ, ಸಮಾಜದಲ್ಲಿ ಇರ್ತಕ್ಕಂಥ ಕೆಲವು ಅಂಧಶ್ರದ್ಧೆಗಳ ಬಗ್ಗೆ, ಅದರ ಬಗ್ಗೆ ಅರಿವು ಮೂಡಿಸೋದಕ್ಕೆ ಅವ್ರಿಗೆ ತುಂಬ ಇಷ್ಟಿತ್ತು. ಅದ್ರ ಜೊತೆಗೆ ಕಾಲೇಜಲ್ಲೂ ಕೂಡ ಆವಾಗನೇ ಈ ಸೆಕ್ಸ್ ಎಜುಕೇಷನ್ ಬಗ್ಗೆನೂ ಎಲ್ಲ ಶುರು ಮಾಡಿ ಕ್ಲಾಸಸ್ ಎಲ್ಲ ವಾರಕ್ಕೊಂದ್ಸರಿ 15 ದಿನಕ್ಕೊಂದ್ಸರಿ ಒಂದು ಸ್ಪೆಷಲ್ ಲೆಕ್ಚರ್ಸ್ ಏನಾರು ಅರೇಂಜ್ ಮಾಡಿ ಇದು ಮಾಡೋರು. ಅಂದರೆ ಆವಾಗಿನ ಸಮಯದಲ್ಲಿ ಈ ವಿಷಯನೇ ಕಾಲೇಜ್ಗಳಲ್ಲಿ ಅಥವಾ ಸ್ಕೂಲ್ಗಳಲ್ಲಿ ಮಾತಾಡೋ ಹಂಗೆ ಇರ್ತಿತ್ತಲ್ವ. ಅದರಿಂದ ಸೆಕ್ಸ್ ಎಜುಕೇಷನ್ ಬಗ್ಗೆ, ಅದ್ರ ಬಗ್ಗೆ ಮಾಹಿತಿ ಕೊಡೋದಕ್ಕೆ ಹೀಗೆ ಸಾಕಷ್ಟು ವೈಚಾರಿಕತೆ ಇದ್ರ ಬಗ್ಗೆ, ಜೊತೆಗೆ ಅಲ್ಲಿ ಎಲ್ಲ ರೀತಿಯ ಈ ಕಲ್ಚರಲ್ ಆ್ಯಕ್ಟಿವಿಟೀಸ್ಗೆ ಪೂರ್ತಿ, ಅಂದರೆ ಅವರು ಹೇಳ್ತಾ ಇದ್ದಿದ್ದೇನಪ್ಪ ಅಂದರೆ, ಮನುಷ್ಯ ಎಲ್ಲ ರೀತಿಯಲ್ಲಿ ಸಮಾಜವನ್ನು ಅರ್ಥಕೊಳ್ಬೇಕು, ತನ್ನ ಬೆಳವಣಿಗೆ ಆಗಬೇಕು ಅನ್ನೋ ರೀತಿಯಲ್ಲಿ. ಅಲ್ಲಿದ್ದ ನೀವು ಅಷ್ಟೊತ್ತಿಗಾಗಲೇ ನೀವು ನಿಮ್ಮ ಗುರಿಯ ಬಗ್ಗೆ ನಿಗದಿ ಆಗಿದೆಯಿತ್ತ? ಬಾಹ್ಯಾಕಾಶ ಕ್ಷೇತ್ರದಲ್ಲಿ ಕೆಲಸ ಮಾಡಬೇಕು? ಇಲ್ಲ, ಹಾಗೇನಿರಲಿಲ್ಲ. ನಾನು ಫಿಸಿಕ್ಸ್ ಆನರ್ಸ್ ಓದುವಾಗ ಬರೀ ಫಿಸಿಕ್ಸ್ ಬಗ್ಗೆ ಹೆಚ್ಚು, ಫಿಸಿಕ್ಸ್ ಡೆವಲಪ್ಮೆಂಟ್ ಆಗ್ತಾ ಆಮೇಲೆ MSc ಸೆಂಟ್ರಲ್ ಕಾಲೇಜಲ್ಲಿ ಎಲೆಕ್ಟ್ರಾನಿಕ್ಸ್ ಸ್ಪೆಷಲ್ ಸಬ್ಜೆಕ್ಟ್ ಥರ ಇತ್ತು, ಅದು ತೊಗೊಂಡು ಕಂಪ್ಲೀಟ್ ಮಾಡಿದೆ. ಅದು ಮಾಡಿದ್ಮೇಲೆ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸಲ್ಲಿ ಫಿಸಿಕಲ್ ಇಂಜಿನಿಯರಿಂಗ್ ಅಂತ. ಅಂದರೆ ಆ ಸಮಯದಲ್ಲಿ ನಮಗೇನು ಈ ಥರ ಒಂದು ಬಾಹ್ಯಾಕಾಶ ಕ್ಷೇತ್ರಕ್ಕೆ ಹೋಗ್ತೀವಿ ಅದೇನಿಲ್ಲ. ಆದರೆ ಒಂದೇನಾಗಿತ್ತು ಅಂದರೆ, ನಾನು ಅಲ್ಲಿ ನ್ಯಾಷನಲ್ ಕಾಲೇಜ್ ಹಾಸ್ಟೆಲಲ್ಲಿದ್ದಾಗ 1969 ನೀಲ್ ಆರ್ಮ್ಸ್ಟ್ರಾಂಗ್ ಚಂದ್ರನ ಮೇಲೆ ಇಳಿದ್ನಲ್ಲ, ಆ ಒಂದು ಕಾರ್ಯಕ್ರಮನ ನಾವು ಆವಾಗ ಬರೀ ಟೆಲಿವಿಷನ್ನೂ ಇಲ್ಲ ನಮ್ಗೆ ಬೆಂಗಳೂರಲ್ಲಿ, ಬರೀ ರೇಡಿಯೋ ಮೂಲಕ ರೇಡಿಯೋ ಪ್ರೋಗ್ರಾಮ್ನ ಟ್ರಾನ್ಸಿಸ್ಟ್ರಲ್ಲಿ ನಮ್ಮ ರೂಮಲ್ಲಿ ಕೂತ್ಕೊಂಡು ಕೇಳಿದ್ದು. ಚಂದ್ರನ ಮೇಲೆ ಅವನು ಕಾಲಿಟ್ಟಿದ್ದು, ಅದರ ಆ ಒಂದು ಮಾಹಿತಿ, ಅದು ಒಂದು ರೀತಿನಲ್ಲಿ ಹಿನ್ನೆಲೆ ಇತ್ತು ಅಂತ ಹೇಳ್ಕೋಬಹುದು. ಅದು ಒಂದು ಮೈಂಡಲ್ಲಿ ಒಂದು ಇದಾಗಿ ಅದೊಂದು ಬಿಟ್ರೆ, ಆ ಸಮಯದಲ್ಲಿ ಬರೀ ಫಿಸಿಕ್ಸ್ ಬಗ್ಗೆ, ರಿಲೇಟಿವಿಟಿ, ಬೇರೆ ಬೇರೆ ಫಿಸಿಕ್ಸ್ ಸಬ್ಜೆಕ್ಟ್ಸ್ ಬಗ್ಗೆ, ಅದ್ರ ಬಗ್ಗೆ ಇದ್ದಿದ್ದಷ್ಟೇ. ಅಂದರೆ ನಾವು ಮುಂದೆ ಬಾಹ್ಯಾಕಾಶ ಕ್ಷೇತ್ರಕ್ಕೆ ಹೋಗ್ತೀನಿ ಆ ರೀತಿ ಏನೋ ಒಂದು ಏಮ್ ಆಗಲಿ ಇದೇನಿರಲಿಲ್ಲ. ಬಟ್ ಈಗಿನ ಮಕ್ಕಳಿಗೆ ಇಸ್ರೋ ಅನ್ನುವಂಥದ್ದು ಅವ್ರಿಗೆ ಬಾಲ್ಯದಲ್ಲಿನೇ ಅವ್ರಿಗೆ ಕೇಳುವ ಒಂದು ಸಂಸ್ಥೆ, ಅದರ ಬಗೆಗಿನ ಬೆಳವಣಿಗೆಗಳು, ಪ್ರತಿ ವರ್ಷ ಆಗಬಹುದಾಗಿರುವಂಥ ಲಾಂಚ್ಗಳು, ಇವುಗಳೆಲ್ಲವನ್ನು ಕೂಡ ನೋಡ್ತಾ ಇರ್ತಾರೆ, ಟೆಲಿವಿಷನ್ ಮೂಲಕ ನೋಡ್ತಾರೆ. ಅವ್ರಿಗೆ ಬಹಳಷ್ಟು ಮಾಹಿತಿ ಇದೆ, ನಾವು ಯಾಕೆ ಇಸ್ರೋ ಕಡೆಗೆ ಹೋಗಿ. ಬಹುಶಃ ತಾವು ತಮ್ಮ ಎಜುಕೇಶನ್ ಇಸ್ರೋದ ಇನ್ನೂ ಮೂಲ ರೂಪದಲ್ಲಿ ಅದು ಇತ್ತು, ಅದು ಇನ್ನೂ ಆ ಸಂಸ್ಥೆ ನಿಧಾನಕ್ಕೆ ಅದನ್ನ ಬೆಳೀತಾ ಇತ್ತು. ಒಂದು ರೀತಿಯಲ್ಲಿ ನಮಗೆ 1975 ತೊಗೊಂಡ್ರೆ 75ರಲ್ಲಿ ಆರ್ಯಭಟ ಲಾಂಚ್ ಆಯ್ತು ಏಪ್ರಿಲ್ ಅಲ್ಲಿ. 1975 ಅಂದರೆ ನಾನು ನನ್ನ ಫಿಸಿಕಲ್ ಇಂಜಿನಿಯರಿಂಗ್ ಕೋರ್ಸು ಮುಗಿಯೋ ಸಮಯ ಇನ್ಸ್ಟಿಟ್ಯೂಟ್ ಅಲ್ಲಿ. ಆ ಸಮಯದಲ್ಲಿ ಇದು ಲಾಂಚ್ ಆದ್ಮೇಲೆ ಪ್ರೊಫೆಸರ್ ಯು ಆರ್ ರಾವ್ ಅಂತ ಅವರು ಆ ಒಂದು ಸ್ಯಾಟಲೈಟ್ ಸೆಂಟರ್ನ ಡೈರೆಕ್ಟರ್ ಆಗಿದ್ದವರು, ಅವರು ಇನ್ಸ್ಟಿಟ್ಯೂಟಲ್ಲಿ ಒಂದು ಲೆಕ್ಚರ್ ಕೊಟ್ಟರು ಆ ಸ್ಯಾಟಲೈಟ್ ಆಕ್ಟಿವಿಟೀಸ್ ಬಗ್ಗೆ. ಆವಾಗ ಒಂದು ರೀತಿನಲ್ಲಿ ಒಂದು ಕುತೂಹಲ, ಈ ಕ್ಷೇತ್ರದಲ್ಲಿ ಮಾಡ್ಬೋದೇನೋ ಅಂತ ಕೆಲಸ. ಅದು ಯಾವ ರೀತಿ ಆಯಿತು ಅಂದರೆ, ನಾನು ಒಂದು ಪ್ರಾಜೆಕ್ಟ್ ಮಾಡ್ತಾ ಇದ್ದಿದ್ದು ಇನ್ಸ್ಟಿಟ್ಯೂಟಲ್ಲಿ
ನಮಗೆ ಇವಾಗ ಹೇಗೆ ಕಾಪಿಯರ್ಸ್ ಎಲ್ಲ ಇದೆ, ಅದೆಲ್ಲ ಏನಿಲ್ಲ ಆವಾಗ. 1975ನೇ ಇಸ್ವಿಗೆ ಜ್ಞಾಪಿಸ್ಕೊಳ್ಳಿ, ಜೆರಾಕ್ಸ್ ಮೆಷಿನ್ಗಳು ಇಲ್ಲ ಆ ಥರದ ಸಂದರ್ಭದಲ್ಲಿ. ಆವಾಗ ಒಂದೇನು ಮಾಡಿದ್ರು, ನಮ್ಮ ಒಂದು ಸ್ಕೂಲ್ ಆಫ್ ಆಟೋಮೇಷನಲ್ಲಿ ಒಬ್ಬರು ದೀಕ್ಷಿತಲು ಅಂತ ಪ್ರೊಫೆಸರು ಒಂದು ಡಿಸ್ಕಾರ್ಡೆಡ್ ಲೇತ್ ತಗೊಂಡು ಅದನ್ನು ಒಂದು ಡ್ರಮ್ ಸ್ಕ್ಯಾನರ್ ಅಂತ, ಅಂದರೆ ಒಂದು ಈ ಯಾವ್ದಾದ್ರು ಒಂದು ಎಕ್ಸ್ರೇ ಅಥವಾ ಫಿಲ್ಮ್ನ ಸ್ಕ್ಯಾನ್ ಮಾಡಿ ಅದನ್ನು ಇದನ್ನ ಡೆನ್ಸಿಟಿ ವೇರಿಯೇಷನ್ನ ಎಲೆಕ್ಟ್ರಿಕಲ್ ಸಿಗ್ನಲ್ ಆಗಿ ಕನ್ವರ್ಟ್ ಮಾಡಿ ಎಲೆಕ್ಟ್ರಿಕಲ್ ಡೊಮೈನಲ್ಲಿ ಅದನ್ನು ಪ್ರೋಸೆಸ್ ಮಾಡಿ ಕಂಪ್ಯೂಟರ್ ಮೂಲಕ ಅದನ್ನು ಪ್ರೋಸೆಸ್ ಮಾಡಿ ಮತ್ತೆ ಇನ್ನೊಂದು ಫಿಲ್ಮ್ ಮೇಲೆ ಬರೆಯೋದು. ಏನಕ್ಕೆ ಅಂತ ಕೇಳಿದ್ರೆ, ಈಗ ಮುಂಚೆ ಎಲ್ಲ ಎಕ್ಸ್ರೇ ತೆಗಿತಿದ್ದಾಗ ಎಷ್ಟೋ ಸರಿ ಈಗ ಟೆಕ್ನಿಷಿಯನ್ಗಳು ತಪ್ಪಿಂದಾನೋ ಅಥವಾ ಬೇರೆ ಏನೋ ಒಂದು ಕಾರಣದಿಂದ ಆ ಎಕ್ಸ್ರೇ ಚೆನ್ನಾಗಿ ಡೆವಲಪ್ ಆಗಿಲ್ಲದೆ ಇದ್ದರೆ ಡಾಕ್ಟ್ರಿಗೆ ಇದ್ರ ಎಕ್ಸ್ರೇಯಿಂದ ಅವ್ರಿಗೆ ಬೇಕಾಗೋ ಮಾಹಿತಿ ಸಿಗ್ತಾ ಇರಲಿಲ್ಲ. ಮತ್ತೊಮ್ಮೆ ಪೇಷಂಟ್ನ ಸಬ್ಜೆಕ್ಟ್ ಮಾಡಿ ರೇಡಿಯೇಷನ್ಗೆ ಅಥವಾ ಆ್ಯಂಜಿಯೋಗ್ರಫಿ ಎರಡಕ್ಕೂ ಮತ್ತೆ ಸಬ್ಜೆಕ್ಟ್ ಮಾಡಬೇಕಾಗೋದು. ಆವಾಗ ಇದರಲ್ಲಿ ಏನು ಅಟೆಂಪ್ಟ್ ಇತ್ತು ಅಂದರೆ, ಈ ಒಂದು ಫಿಲ್ಮ್ನ ನಾವು ಈ ರೀತಿ ಪ್ರೋಸೆಸ್ ಮಾಡಿ ಇವತ್ತು ಹೆಂಗೆ ಪಿಕ್ಚರ್ ಎನ್ಹಾನ್ಸ್ಮೆಂಟ್ ಎಲ್ಲ ನಿಮಗೆ ರೊಟೀನ್ ಅದು, ಇದನ್ನು ಸ್ವಲ್ಪ ಕಾಂಟ್ರಾಸ್ಟ್ ಜಾಸ್ತಿ ಮಾಡಬೇಕು ಅಂದರೆ ಒಂದು ನಾಬ್ ಮಾಡ್ತೀರಾ. ಇದೆಲ್ಲ ಆಗಿನ ಸಮಯದಲ್ಲಿ 75ರಲ್ಲಿ ಈ ರೀತಿ ಒಂದು ಡ್ರಮ್ ಸ್ಕ್ಯಾನರ್ ಮಾಡಿ ಅದರ ಮೂಲಕ ಎಕ್ಸ್ರೇಗಳನ್ನು ಎನ್ಹ್ಯಾನ್ಸ್ ಮಾಡಿ ಮತ್ತೊಮ್ಮೆ ಪೇಷಂಟ್ನ ಸಬ್ಜೆಕ್ಟ್ ಮಾಡದೆ ಡಾಕ್ಟ್ರಿಗೆ ಬೇಕಾಗುವಂಥ ಮಾಹಿತಿ ಸಿಗೋ ಹಾಗೆ ಅದು ರಿಸರ್ಚ್, ಪಿಕ್ಚರ್ ಪ್ರೊಸೆಸಿಂಗ್ ಅಂತ. ಆ ರೀತಿಯ ಒಂದು ಪಿಕ್ಚರ್ ಪ್ರೊಸೆಸಿಂಗ್ ಪ್ರಾಜೆಕ್ಟಲ್ಲಿ ನಾನು ಕೆಲಸ ಮಾಡಿದ್ದು. ಅದು ಏನಾಯಿತು, ಈಗ ಏಪ್ರಿಲಲ್ಲಿ ಇದು ಲಾಂಚ್ ಆಯಿತು. ಮೇನಲ್ಲಿ ಒಂದು ಅಡ್ವರ್ಟೈಸ್ಮೆಂಟ್ ಬಂತು ಅಹಮದಾಬಾದ್ ಸೆಂಟರಿಂದ, ಒಂದು ಹೊಸ ಉಪಗ್ರಹ ಸ್ಯಾಟಲೈಟ್ ಫಾರ್ ಅರ್ತ್ ಅಬ್ಸರ್ವೇಷನ್ ಅಂತ. ಆ ಉಪಗ್ರಹಕ್ಕೆ ಒಂದು ಪ್ರಾಜೆಕ್ಟ್ಗೆ ನಾವು ಹೈರ್ ಮಾಡ್ತಾ ಇದ್ದೀವಿ, ಈ ಕೆಲವು ರಿಕ್ವೈರ್ಮೆಂಟ್ಸ್ ಕೊಟ್ಟು ಈ ರಿಕ್ವೈರ್ಮೆಂಟ್ಸ್ನ ಮೀಟ್ ಮಾಡೋರು ಅಪ್ಲೈ ಮಾಡ್ಬೋದು ಅಂತ. ಅದು ಒಂದು ರೀತಿಯಲ್ಲಿ ನನಗೆ ಒಳ್ಳೆ ಅವಕಾಶ ಆಯಿತು. ಸೊ ಅದನ್ನು ಅಪ್ಲೈ ಮಾಡಿದೆ. ನಂದು ಪ್ರಾಜೆಕ್ಟ್ ಮುಗಿಯೋಕ್ಕೆ ಮುಂಚೆನೇ ಅಲ್ಲಿ ಇಂಟರ್ವ್ಯೂ ಆಯಿತು, ಸೆಲೆಕ್ಷನ್ನು ಆಗೋಯ್ತು. ಅದರಿಂದ ಇಮ್ಮಿಡಿಯೇಟಾಗಿ ನನ್ನ ಕೋರ್ಸ್ ಮುಗಿಯೋಷ್ಟೊತ್ತಿಗೆ ನನಗೆ ಅಹಮದಾಬಾದಲ್ಲಿ ಕೆಲಸ ಸಿಕ್ಕಿದ್ರಿಂದ ಅಲ್ಲಿ ಇಸ್ರೋನಲ್ಲಿ ಸೇರೋಕ್ಕೆ ಅವಕಾಶ ಆಯಿತು. IISc ದಿವಸಗಳು ಹೆಂಗಿತ್ತು? IIScನಲ್ಲಿನೂ ಅಲ್ಲಿನೂ ಆಗಿನ ಸಮಯದಲ್ಲಿ ನಾವು ವೆಸ್ಟ್ ಆಫ್ ಕಾರ್ಡ್ ರೋಡ್ ರಾಜಾಜಿನಗರಲ್ಲಿ ಇರ್ತಿದ್ದು. ಅಲ್ಲಿಂದ ಎಷ್ಟೋ ಸರಿ ನಡ್ಕೊಂಡು ಹೋಗ್ತಾ ಇದ್ದೆ ಅಲ್ಲಿ. ಆಗ ಇದರಲ್ಲಿ ದೊಡ್ಡ ರೋಡ್ಗಳು ಯಾವ್ದು ಇರಲಿಲ್ಲ, ರೋಡ್ಗಳು ಅಂದರೆ ರೋಡ್ಗಳಿತ್ತು. ಬಟ್ ಅಂದರೆ ಆವಾಗಲೂ ನಮಗೆ ರೋಡಲ್ಲಿ ನಡ್ಕೊಂಡು ಹೋಗಿ ಪುಸ್ತಕಗಳು ಓದ್ತಾ ನಡ್ಕೊಂಡು ಹೋಗೋ ಅಷ್ಟು ಅವಕಾಶ ಇತ್ತು ಅಂತ. ಇವಾಗ ನಿಮಗೆ ಫುಟ್ಪಾತೇ ಇಲ್ಲ ನಡೆಯೋದಕ್ಕೆ, ಆ ರೀತಿ ಇದೆ. ಆದರೆ ಆಗಿನ ಸಂದರ್ಭದಲ್ಲಿ ನಾವು ಆ ರೀತಿ ರೋಡ್ಗಳಲ್ಲಿ ಇದು ಮಾಡ್ಕೊಂಡು ನಡ್ಕೊಂಡು ಓಡಾಡುವಂಥ ಅವಕಾಶ ಇತ್ತು. ಜೊತೆಗೆ ನಾವು ನ್ಯಾಷನಲ್ ಕಾಲೇಜಲ್ಲಿದ್ದಾಗ ಸ್ವಲ್ಪ ದಿನ ರಾಜಾಜಿನಗರ್ 5th ಬ್ಲಾಕಿಂದ ನ್ಯಾಷನಲ್ ಕಾಲೇಜಿಗೆ ಸೈಕಲಲ್ಲಿ ಹೋಗ್ತಾ ಇದ್ದೆ. ಅಂದರೆ ಇಲ್ಲಿ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸಲ್ಲೂ ಒಂದು ತುಂಬ ಒಳ್ಳೆ ಅವಕಾಶ. ಏನಕ್ಕೆ ಅಂದರೆ, ಇವತ್ತು ನಾವು ಹೇಗೆ ಇಂಟರ್ ಡಿಸಿಪ್ಲಿನರಿ ಕೋರ್ಸಸ್ಗೆ ತುಂಬ ಒತ್ತು ಕೊಡ್ತಾ ಇದ್ದೀವಿ, ನೀವು ಇಮ್ಯಾಜಿನ್ ಮಾಡ್ಕೋಬೋದು. 1973ರಲ್ಲಿ 72ನೇ ಇಸ್ವಿಯಿಂದ ಶುರು ಮಾಡಿದ್ರು ಅವರು. ಫಿಸಿಕ್ಸ್ ಡಿಪಾರ್ಟ್ಮೆಂಟಲ್ಲಿ ಒಂದು ಹೊಸ ಕೋರ್ಸು ಫಿಸಿಕಲ್ ಇಂಜಿನಿಯರಿಂಗ್ ಅಂತ. ಆ ಸಮಯದಲ್ಲಿ ಆ ಹೆಸರೇ ಹೊಸದು. ಕೆಮಿಕಲ್ ಇಂಜಿನಿಯರಿಂಗ್ ಕೇಳಿದ್ರು, ಫಿಸಿಕಲ್ ಇಂಜಿನಿಯರಿಂಗ್ ಅನ್ನೋ ಹೆಸರು ಈಗಲೂ ಎಷ್ಟೋ ಸರಿ ನಾವು ಅದನ್ನು ಮಾಡಿದ್ದೀವಿ ಅಂದರೆ ಏನದು ಕೋರ್ಸು ಅಂತಾರೆ. ಅಂದರೆ ಅವಾಗ ಅವ್ರು ಮಾಡಿದ್ದು ಉದ್ದೇಶ ಏನಿತ್ತಪ್ಪ ಅಂದರೆ, ವಿಜ್ಞಾನಿಗಳಿಗೂ ಹಾಗೂ ಇಂಜಿನಿಯರ್ಗಳಿಗೂ ಒಂದು ಗ್ಯಾಪ್ನ ಬ್ರಿಡ್ಜ್ ಮಾಡಬೇಕು ಅಂತ. ಈಗ ಎಷ್ಟೋ ಇನ್ಸ್ಟಿಟ್ಯೂಷನ್ಸಲ್ಲಿ ಇಂಜಿನಿಯರ್ಸ್ ಇದ್ದಾರೆ, ಸೈಂಟಿಸ್ಟ್ ಇದ್ದಾರೆ, ಈ ಒಂದು ಗ್ಯಾಪ್ ಬರುತ್ತೆ. ಆ ಗ್ಯಾಪ್ನ ಬ್ರಿಡ್ಜ್ ಮಾಡಿ ಒಂದು ಟ್ರೈನ್ ಮಾಡಬೇಕು ಅಂತ ಒಂದು ಉದ್ದೇಶ. ಇದರಲ್ಲಿ ನೀವು ಸೈನ್ಸ್ ಸ್ಟ್ರೀಮಿಂದ ಕೂಡ ಸೇರ್ಬೋದಿತ್ತು ಅಥವಾ ಇಂಜಿನಿಯರಿಂಗ್ ಸ್ಟ್ರೀಮಿಂದನೂ ಬರ್ಬೋದು. BE ಮಾಡ್ಕೊಂಬರ್ಬೋದು ಅಥವಾ MSc ಮಾಡ್ಕೊಂಬರ್ಬೋದು. ನಾನು MSc ರೂಟಿಂದ ಬಂದಿದ್ದು. ಸೈನ್ಸ್ ಮಾಡ್ಕೊಂಬಂದರೆ ಕೆಲವು ಇಂಜಿನಿಯರಿಂಗ್ ಕೋರ್ ಸಬ್ಜೆಕ್ಟ್ಸು, ಇಂಜಿನಿಯರಿಂಗ್ ಮಾಡ್ಕೊಂಬಂದರೆ ಕೆಲವು ಸೈನ್ಸ್ ಕೋರ್ ಸಬ್ಜೆಕ್ಟ್ಸು. ಅದು ಬಿಟ್ಟರೆ ಇನ್ಸ್ಟಿಟ್ಯೂಟಲ್ಲಿ ಆಪರ್ಚುನಿಟಿ ನೀವು ಯಾವ ಫೀಲ್ಡಲ್ಲಿ ಬೇಕಾದ್ರೂ ನೀವು ಸ್ಪೆಷಲೈಸ್ ಮಾಡ್ಕೋಬೋದು, ಯಾವುದೇ ಡಿಪಾರ್ಟ್ಮೆಂಟ್ ಕೋರ್ಸ್ಗಳನ್ನ ತಗೋಬೋದು. ಸೊ ಆವಾಗ ನಮಗೆ ವ್ಯಾಕ್ಯೂಮ್ ಇಂಜಿನಿಯರಿಂಗ್, ನ್ಯೂಕ್ಲಿಯರ್ ಇಂಜಿನಿಯರಿಂಗ್, ಸಾಲಿಡ್ ಸ್ಟೇಟ್ ಫಿಸಿಕ್ಸು, ಆಪ್ರೇಷನ್ಸ್ ರಿಸರ್ಚ್ ಎಲ್ಲ ತುಂಬ ಒಂದು ರೀತಿಯಲ್ಲಿ ಲೇಟೆಸ್ಟ್ ಲರ್ನಿಂಗ್ ಪ್ರೋಸೆಸ್ಗೆ ಒಳ್ಳೆ ಅವಕಾಶ ಇತ್ತು. ಸೊ ಅದರಿಂದ ನಮಗೂ ಕೂಡ ಈ ಒಂದು ಕೋರ್ಸ್ನಲ್ಲಿ ಡೆವಲಪ್ಮೆಂಟ್ ಮಾಡ್ಕೊಂಬಂದಾಗ ಈ ಸ್ಪೇಸ್ ಆ್ಯಕ್ಟಿವಿಟೀಸನ್ನಲ್ಲಿ ನಿಮಗೆ ಎಲ್ಲ ಕ್ಷೇತ್ರಗಳಲ್ಲೂ
ಒಂದು ರೀತಿಯಲ್ಲಿ ಮಾಹಿತಿ ಇರಬೇಕು, ಅದರಲ್ಲಿ ಕೆಲಸ ಮಾಡಿಸೋವಂಥ ಒಂದು ನಿಪುಣತೆಯನ್ನು ಬೆಳೆಸ್ಕೋಬೇಕು. ಹೌದು. ಆ ರೀತಿಯಲ್ಲಿ ನೋಡಿದಾಗ ನನಗೆ ತುಂಬ ಒಂದು ಒಳ್ಳೆಯ ಅವಕಾಶ ಇತ್ತು ಈ ಕೋರ್ಸಿಂದ ಅಂತ ಹೇಳ್ಬೋದು. ಸೊ ಇನ್ಸ್ಟಿಟ್ಯೂಟಲ್ಲಿನೂ ತುಂಬ ಒಳ್ಳೆ ವಾತಾವರಣ, ಓದೋದಕ್ಕೆ ತಿಳ್ಕೊಳ್ಳೋದಕ್ಕೆ ತುಂಬ ಲೇಟೆಸ್ಟ್ ಟೆಕ್ನಾಲಜಿ. ಈಗ ಆವಾಗ ಆಪ್ರೇಷನ್ಸ್ ರಿಸರ್ಚ್ ಅಂದರೆ ಈಗ ಮುಂಚೆ ಈ ಕ್ಯೂಯಿಂಗ್ ಥಿಯರಿ, ಇವಾಗ ನಮಗೆ ಆವಾಗ ಕ್ಯೂಯಿಂಗ್ ಥಿಯರಿ ಎಲ್ಲ ಅಂದರೆ ಏನಿದೆ ಇದಕ್ಕೆ, ಏನಕ್ಕೆ ಇದೆಲ್ಲ ಓದಬೇಕು ಅನಿಸ್ತಾ ಇರುತ್ತೆ. ಬಟ್ ಆಮೇಲೆ ಜನಸಂಖ್ಯೆ ಜಾಸ್ತಿಯಾಗಿ ಇಲ್ಲಿ ಸಮಸ್ಯೆಗಳಾದಾಗ ಈಗ ಟ್ರಾಫಿಕ್ ಮ್ಯಾನೇಜ್ಮೆಂಟ್ ಹೆಂಗೆ, ಯಾವ ರೀತಿ ಸಪ್ಲೈ ಚೈನ್ನ ಅರೇಂಜ್ ಮಾಡಬೇಕು, ಇದ್ರ ಬಗ್ಗೆ ಎಲ್ಲ ಆವಾಗ್ಲೂ ಕಲ್ತ್ಕೊಳ್ಳೋಕ್ಕೆ ಅವಕಾಶ ಇತ್ತು ಅಲ್ಲಿ. ಡಿಜಿಟಲ್ ಎಲೆಕ್ಟ್ರಾನಿಕ್ಸು. ಇದು ಇಸ್ರೋಗೆ ಸೇರಿದ ಆರಂಭದ ದಿವಸಗಳು ಅವಾಗ ಹೆಂಗಿತ್ತು? ಅಹಮದಾಬಾದಿಂದ ಇಂಟರ್ವ್ಯೂಗೆ ಕರೆದ್ರು, ಇಂಟರ್ವ್ಯೂಲಿ ಪಾಸ್ ಆದ್ರಿ, ಸೆಲೆಕ್ಟ್ ಆದ್ರಿ. ಆ ಆರಂಭದ ದಿವಸಗಳು ಹೆಂಗಿತ್ತು ಇನ್ಸ್ಟಿಟ್ಯೂಷನ್ ಒಳಗಡೆ ಹೋದಾಗ? ಯಾಕಂದರೆ ನಮ್ಮ ದೇಶದ ಅತ್ಯಂತ ಪ್ರಸಿದ್ಧ ವಿಜ್ಞಾನಿಗಳನ್ನು ನಾವು ಇವತ್ತೇನೋ ಅವರ ಹೆಸರುಗಳಲ್ಲಿ ನಾನಾ ರೀತಿಯಂಥ ಯೋಜನೆಗಳು ರೆಡಿ ಆಗಿದೆ. ಬಹುಶಃ ಅವರೆಲ್ಲರೂ ಕೂಡ ಅವಾಗ ಕೆಲಸ ಮಾಡ್ತಾ ಇದ್ದಂಥ ಕಾಲದಲ್ಲಿ ತಾವು ಅಲ್ಲಿ ಸೇರಿದಂಥವ್ರು. ಒಂದು ರೀತಿಯಲ್ಲಿ ನಾನು 75ನೇ ಇಸ್ವಿ ಆಗಸ್ಟಲ್ಲಿ ಸೇರಿಕೊಂಡಿದ್ದು. 75 ಆಗಸ್ಟಲ್ಲಿ ಇಡೀ ಒಂದು ಇಸ್ರೋ ಹಾಗೂ ಇಂಡಿಯಾದ ಬಗ್ಗೆ ಯೋಚನೆ ಮಾಡಿದಾಗ ಒಂದು ಅತಿ ದೊಡ್ಡ ಕಾರ್ಯಕ್ರಮ ನಡೀತು ಅವಾಗ. ಏನಪ್ಪ ಅದು ಅಂದರೆ, ಈಗ ನಿಮಗೆ ಗೊತ್ತಿರೋ ಹಾಗೆ ಮನುಷ್ಯನಿಗೆ ಭೂಮಿಯಿಂದ ಹೊರಗಡೆ ಹೋಗುವಂಥ ಒಂದು ತಂತ್ರಜ್ಞಾನ ಸಿಕ್ಕಿದ್ದು ಅಮೇರಿಕಾ ರಷ್ಯಾದವರ ಪೈಪೋಟಿಯಲ್ಲಿ. ರಷ್ಯಾದವರು ಮೊದಲನೇ ಸ್ಪುಟ್ನಿಕ್ ಅಂತ ಉಪಗ್ರಹವನ್ನು ಕಳಿಸಿ, ಜೊತೆಗೆ ಅವರು ಮುಂದೆ ಬಂದಂಥ ಸಮಯ ಅದು. 57ರಲ್ಲಿ ಮನುಷ್ಯನಿಗೆ ಒಂದು ರೀತಿಯಲ್ಲಿ ಹೊಸ ತಂತ್ರಜ್ಞಾನ, ಭೂಮಿಯಿಂದ ಹೊರಗಡೆ ಹೋಗುವಂಥ ಒಂದು ತಂತ್ರಜ್ಞಾನವನ್ನು. ಆ ತಂತ್ರಜ್ಞಾನ ಬಂದಾಗ ನಮ್ಮ ದೇಶದ ತೊಗೊಂಡ್ರೆ ಕೇವಲ 10 ವರ್ಷ ಆಗಿತ್ತು ಇಂಡಿಪೆಂಡೆನ್ಸ್ ಬಂದು. ಸಾವಿರಾರು ವರ್ಷಗಳಿಂದ ಬೇರೆಯವರ ಆಳ್ವಿಕೆಯಲ್ಲಿದ್ದಂಥ ಒಂದು ದೇಶ ಸ್ವಾತಂತ್ರ್ಯ ಬಂದ 10 ವರ್ಷದಲ್ಲಿ ಅದನ್ನು ಆಳ್ತಾ ಇದ್ದವರ ಸಮಸ್ಯೆ ಏನಿತ್ತಪ್ಪ ಅಂತ ನೀವು ಕೇಳಿದ್ರೆ ಏನು ಹೇಳ್ಬೋದು? ಅವ್ರಿಗೆ ತಮ್ಮ ಜನಗಳಿಗೆ ಫುಡ್, ಶೆಲ್ಟರ್, ಎಜುಕೇಷನ್ನ ಕೊಡಬೇಕಾದಂಥ ಒಂದು ಸಮಸ್ಯೆ, ಅದು ಅತಿ ದೊಡ್ಡ ಸಮಸ್ಯೆ. ಅಂಥ ಸಂದರ್ಭದಲ್ಲಿ ಯಾರಾದರೂ ಒಬ್ಬ ವಿಜ್ಞಾನಿ ಅಥವಾ ತಂತ್ರಜ್ಞಾನಿ ಸರ್ಕಾರಕ್ಕೆ ಹೋಗಿ ನಾವು ಬಾಹ್ಯಾಕಾಶ ಕ್ಷೇತ್ರದಲ್ಲಿ ಕೆಲಸ ಮಾಡ್ತೀವಿ ಅಂತ ಹೇಳಿದ್ರೆ ಏನಂತಾರೆ ಯೋಚನೆ ಮಾಡ್ಕೊಳ್ಳೋದು. ಆದರೆ ನಮ್ಮಲ್ಲಿ ವಿಕ್ರಮ್ ಸಾರಾಭಾಯ್ ಅಂತ ಒಬ್ಬ ವಿಜ್ಞಾನಿ, ಅವರ ಅಸಾಧಾರಣ ಮೇಧಾವಿತನ ಜೊತೆಗೆ ದೂರದರ್ಶಿತ್ವ ಅಂತೇನು ಹೇಳ್ಬೋದು. ಅವರ ಯೋಚನೆ ಏನಿತ್ತಪ್ಪ ಅಂದರೆ, ಈ ರೀತಿಯ ಒಂದು ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಯೂಸ್ ಮಾಡಿದಾಗ ಮಾತ್ರ ನಮ್ಮ ದೇಶದಲ್ಲಿ ತ್ವರಿತವಾದ ಬೆಳವಣಿಗೆಗೆ ಸಾಧ್ಯತೆ ಇದೆ. ಈ ಬಾಹ್ಯಾಕಾಶ ತಂತ್ರಜ್ಞಾನವನ್ನು ನಮ್ಮ ದೇಶದಲ್ಲಿ ಉಪಯೋಗಿಸ್ಕೋಬೇಕು. ಅದನ್ನು ಯಾವ ರೀತಿ ಉಪಯೋಗಿಸ್ಕೊಂಡು ಯಾವ ರೀತಿ ನಮ್ಮ ಸಮಸ್ಯೆಗೆ ಪರಿಹಾರ ಕಂಡುಹಿಡ್ಕೋಬೇಕು ಅನ್ನೋದು ಅವರ ಮುಖ್ಯ ಉದ್ದೇಶ. ಅದರಲ್ಲಿ ಆವಾಗ ಏನು ಮಾಡಿದ್ರು ಅವರು, ಅಮೇರಿಕಾದವರು ಒಂದು ದೊಡ್ಡ ಹೊಸ ಅತಿ ಒಂದು ಯು ಕ್ಯಾನ್ ಸೇ ಲೇಟೆಸ್ಟ್ ಟೆಕ್ನಾಲಜಿ ಉಪಗ್ರಹವನ್ನು ತಯಾರು ಮಾಡಿ, ಜಿಯೋ ಸ್ಟೇಷನರಿ ಅಂತ ಹೇಳ್ತೀವಿ. ಜಿಯೋ ಸ್ಟೇಷನರಿ ಅಂದರೆ ಭೂಸ್ಥಿರ ಕಕ್ಷೆ. 36,000 ಕಿಲೋಮೀಟರ್ ಎತ್ತರದಲ್ಲಿ ಒಂದು ಸ್ಯಾಟಲೈಟ್ನ ಇಕ್ವೆಟೋರಿಯಲ್ ಪ್ಲೇನಲ್ಲಿ ಇಟ್ಟರೆ ಅದು 24 ಗಂಟೆಗೆ ಒಂದ್ಸರಿ ಭೂಮಿ ಸುತ್ತುತ್ತೆ. ಅದರಿಂದ ನಮಗೆ ಅದು ಒಂದೇ ಜಾಗದಲ್ಲಿ ಇರೋವಂಗೆ ಕಾಣುತ್ತೆ ನಮಗೆ ಭೂಮಿ ಮೇಲೆ. ಅವಾಗ ಏನಾಗುತ್ತೆ, ಲೈನ್ ಆಫ್ ಸೈಟ್ ಕಮ್ಯುನಿಕೇಶನ್ ಅಂತ. ಈಗ ನಾವು ಏನೇ ನೋಡಬೇಕಾದ್ರೆ ಏನು ಮಾಡ್ತೀವಿ, ದೂರದ್ದು ನೋಡಬೇಕಾದ್ರೆ ಎತ್ತರದ ಜಾಗ ಹುಡುಕೊಂಡು ಹೋಗ್ತೀವಿ, ಮರದ ಮೇಲೆ, ಟವರ್ ಮೇಲೆ, ಬೆಟ್ಟದ ಮೇಲೆ. ಹಂಗೆ ಭೂಮಿಯಿಂದ 36,000 ಕಿಲೋಮೀಟರ್ ಎತ್ತರಕ್ಕೆ ಹೋದಾಗ ಭೂಮಿಯ 3ನೇ ಒಂದು ಭಾಗವನ್ನು ನೀವು ನಿರಂತರವಾಗಿ ನೋಡ್ಬೋದು. ಆವಾಗ ಲೈನ್ ಆಫ್ ಸೈಟ್ ಕಮ್ಯುನಿಕೇಷನ್ ಮಾಡ್ಬೋದು. ಒಂದು ಸಿಗ್ನಲ್ ಕಳಿಸಿದ್ರೆ ಇಲ್ಲಿ ರಿಸೀವ್ ಮಾಡೋ. ಸೊ ವಿಕ್ರಮ್ ಸಾರಾಭಾಯ್ ಅವ್ರ ಯೋಚನೆ ಇದ್ದಿದ್ದು, ಆರ್ಥರ್ ಕ್ಲಾರ್ಕ್ ಅನ್ನೋರು ಇದೆಲ್ಲ ಹೇಳಿದ್ರು ಈ ಥರ ಎಲ್ಲ ಆಗೋ ಸಾಧ್ಯತೆ ಇದೆ ಅಂತ. ಸೊ ಅಮೇರಿಕಾದವ್ರು ತಯಾರು ಮಾಡ್ತಾ ಇದ್ದಂಥ ಇಂತಹ ಒಂದು ಉಪಗ್ರಹನ ಇಂಡಿಯಾ ದೇಶದ ಮೇಲೆ ತಂದರೆ ಅದರ ಮೂಲಕ ನಾವು ಬ್ರಾಡ್ಕಾಸ್ಟಿಂಗ್ ಕಮ್ಯುನಿಕೇಷನ್ ಮಾಡಿ ತೋರಿಸ್ಬೋದು ಅನ್ನೋ ಅವ್ರ ಐಡಿಯಾ. ಆಗಲೂ ಕೂಡ ನೀವು ಯೋಚನೆ ಮಾಡಿದ್ರೆ ಅಮೇರಿಕಾದವ್ರು ತಯಾರು ಮಾಡ್ತಾ ಇರೋ ಅಡ್ವಾನ್ಸ್ ಟೆಕ್ನಾಲಜಿ ಸ್ಯಾಟಲೈಟ್ ಅದ್ರ ಲೈಫ್ ಇದ್ದಿದ್ದು 2 ವರ್ಷ. ಅದರಲ್ಲಿ 1 ವರ್ಷ ಭಾರತಕ್ಕೆ ಕೊಡೋಕ್ಕೆ ಅವ್ರನ್ನ ಕನ್ವಿನ್ಸ್ ಮಾಡಬೇಕು. ಅದ್ರ ಸಮಸ್ಯೆ ಒಂದು ಕಡೆ, ಇನ್ನೊಂದು ಇಲ್ಲಿ ಈ ಎಕ್ಸ್ಪೆರಿಮೆಂಟ್ ಮಾಡಿ ಏನು ಮಾಡಿದ್ರು ಅವಾಗ ಅಂದ್ರೆ, ಆ ಎಕ್ಸ್ಪೆರಿಮೆಂಟಲ್ಲಿ ನಮ್ಮ ದೇಶದ 2400 ಹಳ್ಳಿಗಳಲ್ಲಿ ಇವತ್ತು ನಾವು ಹೇಗೆ ಡೈರೆಕ್ಟ್ ಹೋಮ್ ಟೆಲಿವಿಷನ್ ನೋಡ್ತೀವಿ, ಆ ರೀತಿ ಹೇಗೆ ನೋಡ್ತೀವಿ ಇವತ್ತು ಒಂದು ಸಣ್ಣ 1/4 ಮೀಟರ್ ಆಂಟನಾ ರೂಫ್ ಟಾಪಲ್ಲಿ ಸೆಟ್ ಟಾಪ್ ಬಾಕ್ಸ್ ಇದೆ, ಟಿ ವಿನಲ್ಲಿ ನಾವು ಪ್ರೋಗ್ರಾಮ್ ನೋಡ್ತೀವಿ. ಇದರ
ಒಂದು ಮೂಲವಾದಂಥ ಒಂದು ಮೆಕ್ಯಾನಿಸಮ್ ಅನ್ಕೋಬೋದು, ಡೈರೆಕ್ಟ್ ಟು ಕಮ್ಯುನಿಟಿ. ಸ್ಯಾಟಲೈಟಿಂದ ಸಿಗ್ನಲ್ ಕಳಿಸಿದ್ದನ್ನ ಒಂದು 10 ಅಡಿ ಆಂಟನ ಅದನ್ನ ನೆಲದ ಮೇಲೆ ಇಟ್ಟು ಅದರಿಂದ ಒಂದು ಸೆಟ್ ಆಫ್ ಬಾಕ್ಸ್ ಇಷ್ಟ್ರ ಬದಲು ಒಂದು ಅರ್ಧ ರ್ಯಾಕ್ ಅಷ್ಟು ಫ್ರಂಟ್ ಎಂಡ್ ಎಲೆಕ್ಟ್ರಾನಿಕ್ಸ್ ಅದನ್ನು ಉಪಯೋಗಿಸ್ಕೊಂಡು 2400 ಹಳ್ಳಿಗಳಲ್ಲಿ ಒಂದು ವರ್ಷ ಕಾಲ ಈ ಹಳ್ಳಿಗರಿಗೆ ವಿಲೇಜರ್ಸ್ಗೆ ಮಾಹಿತಿಯನ್ನು ಕೊಟ್ಟು ಅವ್ರ ಅಗ್ರಿಕಲ್ಚರ್ ಬಗ್ಗೆ ಇರ್ಬೋದು, ಹೆಲ್ತ್ ಬಗ್ಗೆ ಇರ್ಬೋದು, ಬೇರೆ ಬೇರೆ ಎಲ್ಲ ಮಾಡಿ ತೋರಿಸಿದಾಗ ನಮ್ಮ ದೇಶದಲ್ಲಿ 2400 ಹಳ್ಳಿಗಳಲ್ಲಿ ಕರ್ನಾಟಕದಲ್ಲೂ ಇತ್ತು, ಜಾಗಗಳು ಇತ್ತು. 6 ತುಂಬ ಬ್ಯಾಕ್ವರ್ಡ್ ಸ್ಟೇಟ್ಗಳಲ್ಲಿ ಇದ್ದಂಥ ಬ್ಯಾಕ್ವರ್ಡ್ ಪ್ಲೇಸಸ್ಸಲ್ಲಿ ಇದು ಮಾಡಿ ತೋರಿಸಿದ್ರು. ಇವಾಗ ನೀವು ನೋಡಿ, ಇದನ್ನ ಮಾಡಿ ತೋರಿಸಿದ್ಮೇಲೆ ಸಪೋಸ್ ನೀವು ಹೋಗಿ ಕೇಂದ್ರ ಸರ್ಕಾರದಲ್ಲಿ ಯಾರು ಆಳ್ತಾ ಇದ್ದಾರೋ ಅವ್ರಿಗೆ ನೀವು ದೆಹಲಿಯಲ್ಲಿ ಮಾತಾಡ್ತಾ ಇರೋದನ್ನ ಇಡೀ ದೇಶದಲ್ಲಿ ಇದೇ ಕ್ಷಣದಲ್ಲಿ ಕೇಳಿಸ್ಕೋಬಹುದು ಅಂದ್ರೆ ಹೇಗಿರುತ್ತೆ ರೆಸ್ಪಾನ್ಸ್? ಮುಂಚೆ 57ರ ಸಮಯದಲ್ಲಿ ನಾನು ಬಾಹ್ಯಾಕಾಶದಲ್ಲಿ ಕೆಲಸ ಮಾಡ್ತೀನಿ ಅಂದ್ರೆ ಯಾವ ರೆಸ್ಪಾನ್ಸ್ ಸಿಗ್ಬೋದಿತ್ತು. ಈ ರೀತಿಯ ಒಂದು ಬ್ರಾಡ್ಕಾಸ್ಟಿಂಗ್ ಸರ್ವಿಸ್ ನಮ್ಮ ದೇಶಕ್ಕೆ ಬಂದ್ರೆ ಇಡೀ ದೇಶಕ್ಕೆ ಮಾಹಿತಿಯನ್ನು ಕೊಡೋಕ್ಕೆ ಸಾಧ್ಯತೆ ಇದೆ. ಆವಾಗ ಪರ್ಯಾಯವಾಗಿ ಮಾಡಬೇಕಾಗಿದ್ದು ಏನು ಅವಕಾಶ ಇತ್ತು ಅಂದರೆ, ನಾವೀಗ ಮೈಕ್ರೋವೇವ್ ಟವರ್ಸ್ ಅಂತ ಕೇಳಿದ್ದೀವಿ, ರೋಡಲ್ಲಿ ಹೋಗುವಾಗ ದೊಡ್ಡ ಪ್ರತಿ 1 ಕಿಲೋಮೀಟರ್ಗೆ 1 ಟವರ್ ಇಟ್ಟರೆ ನಮ್ಮ ದೇಶದ 3.25 ಮಿಲಿಯನ್ ಸ್ಕ್ವೇರ್ ಕಿಲೋಮೀಟರ್ಸು. ಅಷ್ಟು ದೊಡ್ಡ ವಿಸ್ತೀರ್ಣದಲ್ಲಿ ಎಲ್ಲ ಜಾಗಕ್ಕೂ ಕವರ್ ಮಾಡಬೇಕಾದ್ರೆ ಎಷ್ಟು ಟವರ್ಗಳು ಬೇಕು, ಎಷ್ಟು ಸಮಯ ಹಿಡಿಯುತ್ತೆ, ಎಷ್ಟು ಖರ್ಚಾಗುತ್ತೆ. ಅದಕ್ಕೆ ಪರ್ಯಾಯವಾಗಿ ಇದರಲ್ಲಿ ಒಂದು ಉಪಗ್ರಹದಿಂದ ನೀವು ಸಿಗ್ನಲ್ ಕಳಿಸಿದಾಗ ಎಲ್ಲೆಲ್ಲಿ ಟವರ್ಗಳು ರಿಸೀವ್ ಮಾಡ್ತೀರಾ ಅಲ್ಲಿಂದ ಲೋಕಲ್ ಡಿಸ್ಟ್ರಿಬ್ಯೂಷನ್ ಮಾಡ್ಬೋದು ಅಂತ. ಅವಾಗ ಹೆಂಗೆ ಟೆರೆಸ್ಟ್ರಿಯಲ್ ಟವರ್ ಮೂಲಕ ಲೋಕಲ್ ಮಾಡ್ತಾ ಇದ್ರು, ಆ ಎಲ್ಲ ಟೆರೆಸ್ಟ್ರಿಯಲ್ ಟವರ್ಗಳಿಗೂ ಸಿಗ್ನಲ್ ಬರೋ ಹಂಗೆ ಇದರಲ್ಲಿ ಮಾಡೋದು ಅಂತ. ಇದನ್ನ ಮಾಡಿ ತೋರಿಸಿದಾಗ ಸರ್ಕಾರದವರು ಇನ್ಸ್ಯಾಟ್ಗೆ ಅಪ್ರೂವಲ್ ಕೊಟ್ಟರು. 80ರ ದಶಕದಿಂದ 80ರ ಶುರುವಿಂದ ನಮ್ಮ ದೇಶದಲ್ಲಿ ಇನ್ಸ್ಯಾಟ್ ಮೂಲಕ ಕಮ್ಯುನಿಕೇಶನ್, ಬ್ರಾಡ್ಕಾಸ್ಟಿಂಗ್, ಮಾಹಿತಿಗೆ ಈ ಒಂದು ಎಕ್ಸ್ಪೆರಿಮೆಂಟು 75ನೇ ಇಸ್ವಿ ಆಗಸ್ಟ್ 1 1 ವರ್ಷ ಕಾಲ ನಡೀತು. ನಾನು ಸೇರಿದ್ದು ಅದೇ ಆಗಸ್ಟ್ ತಿಂಗಳಲ್ಲಿ. ಅಲ್ಲಿ ಅಂದರೆ ಅವಾಗ ಅಲ್ಲಿಯ ವಾತಾವರಣ ಏನಿತ್ತು ಅಂದರೆ, ಅಲ್ಲಿ ಒಂದು ದೊಡ್ಡ ಆಂಟೆನ, ಆ ಆಂಟೆನಾಯಿಂದ ಸ್ಯಾಟಲೈಟಿಂದ ಸಿಗ್ನಲ್ ರಿಸೀವ್ ಮಾಡೋದು. ಆ ಸಮಯದಲ್ಲಿ ಈವನ್ ಒಲಿಂಪಿಕ್ಸ್ ಎಲ್ಲ ನಡೀತಾ ಇತ್ತಲ್ಲ, ಅದ್ರ ಸಿಗ್ನಲ್ನು ನಮಗೆ ನೋಡೋಕೆ ಅವಕಾಶ ಇರ್ತಾ ಇತ್ತಲ್ಲಿ. ಅಂದರೆ ಒಂದು ಹೊಸ ಎಕ್ಸ್ಪೀರಿಯನ್ಸ್ ಅದು. ಜೊತೆಗೆ ಅಲ್ಲಿ ಆ ಒಂದು ಸೆಂಟರ್ನಲ್ಲಿ ಈ ಪ್ರೋಗ್ರಾಮ್ಗಳು ಮಾಡಬೇಕಲ್ಲ, ಈ 2400 ಹಳ್ಳಿಗಳಲ್ಲಿ ಏನಾದ್ರು ಪ್ರೋಗ್ರಾಮ್ ತೋರಿಸ್ಬೇಕಾದ್ರೆ ಇದು ಬೇರೆ ಬೇರೆ ಭಾಷೆಗಳಲ್ಲಿ ಬೇರೆ ಬೇರೆ ರಾಜ್ಯಗಳಲ್ಲಿ ನಡೀತಾ ಇರೋದು. ಎಲ್ಲ ರಾಜ್ಯಗಳಲ್ಲೂ ಒಂದೇ ಭಾಷೆ ನಡೆಯಲ್ಲ, ಲೋಕಲ್ ಲ್ಯಾಂಗ್ವೇಜಸ್ ಅಲ್ಲಿ ಮಾಡಬೇಕು. ಪ್ರೋಗ್ರಾಮ್ಸ್ ಕಂಟೆಂಟ್ ಕ್ರಿಯೇಟ್ ಮಾಡಬೇಕು. ಅದಕ್ಕೆ ಸ್ಟುಡಿಯೋ ಇತ್ತು. ಆ ಸ್ಟುಡಿಯೋನಲ್ಲಿ ಡೈರೆಕ್ಟರ್ಗಳು, ಈ ಪ್ರೋಗ್ರಾಮ್ಗಳು ಮಾಡೋರು ಅವರೆಲ್ಲ ಇದ್ರು. ಅದನ್ನು ಎಲ್ಲ ನೋಡೋದಕ್ಕೆ ಅವಕಾಶ. ಅಂದರೆ ಬರೀ ಒಂದು ವಿಜ್ಞಾನದ ತಂತ್ರಜ್ಞಾನದ ಕ್ಷೇತ್ರದಲ್ಲಿ ಜನಸಾಮಾನ್ಯರಿಗೆ ಬೇಕಾಗುವಂಥ ಮಾಹಿತಿಯನ್ನು ತಲುಪಿಸ್ಬೇಕಾದ್ರೆ ಏನೆಲ್ಲ ಪ್ರಕ್ರಿಯೆಗಳಿದೆ ಅನ್ನೋದ್ರ ಬಗ್ಗೆ ಒಂದು ಓವರ್ ಆಲ್ ಎಕ್ಸ್ಪೋಜರ್ ಸಿಗ್ತಾವಾಗ ನಮಗೆ.